ಕಾಲರ್ ಇದ್ದಾರೆ, ಮಾತಾಡಿಸ್ಬಿಡ್ತೀನಿ. ರಾಯಚೂರಿನಿಂದ ರವಿಚಂದ್ರ ಅಂತ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ ಸರ್. ಏನು ಕುಟುಂಬ ಇದೆ, ಕುಟುಂಬದ ಜೊತೆನೇ ನೇರವಾಗಿ ಮಾತಾಡ್ಬಿಡಿ ನೀವು. ಹಲೋ ಸರ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಸರ್. ಮಾತಾಡಿ ರವಿಚಂದ್ರ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ಕೇಳ್ತಾ ಇದೆ. ಕೇಳಿಸ್ತಾ ಇದೆ. ಮುಂದಕ್ಕೆ ಮಾತಾಡಿ. ಅದೇ ಮೇಡಮ್, ನಾವು ಫೋನ್ನಿಂದ ಮಾತ್ರ ಸ್ಕ್ಯಾನ್ ಆಗ್ತಲ್ಲ ಮೇಡಮ್. ಅದು ಸ್ಕ್ಯಾನ್ ಆಗ್ತಾ ಇಲ್ವಾ? ಹೌದು ಸರ್, ನಾವು ಪದೇ ಒಂದು ಅಕೌಂಟ್ ನಂಬರ್ ಕೊಡ್ತಾ ಇದೀವಿ ನೋಡಿ ಸರ್. ರವಿಚಂದ್ರ ಅವರೇ, ಒಂದು ಅಕೌಂಟ್ ನಂಬರ್ ಕೊಡ್ತಾ ಇದೀವಿ ಆಯ್ತಾ? ಈ ಸ್ಕ್ಯಾನರ್ ಬಿಟ್ಬಿಡಿ. IFSC ಕೋಡ್, ಬ್ಯಾಂಕ್ ಅಕೌಂಟ್ ಎಲ್ಲಿದೆ, ಮತ್ತೆ ಬ್ರಾಂಚ್ ಯಾವುದು ನೋಡಿ, ದೇವರಾಜ್ ಅರಸ್ ರೋಡ್ ಮೈಸೂರು ಬ್ರಾಂಚ್ ಅಂತೆಲ್ಲ. ಎಸ್, ಈಗ ಮತ್ತೊಂದ್ಸಲ ಸ್ಕ್ರೀನಲ್ಲಿ ಹಾಕ್ತಾ ಇದೀವಿ. ನಿಮ್ಮ ಗ್ಯಾರಂಟಿ ನ್ಯೂಸ್ ಸ್ಕ್ರೀನಲ್ಲಿ ಹಾಕ್ತಾ ಇದೀವಿ. ತಗೊಳ್ಳಿ, ಅದನ್ನ ತಗೊಂಡು ಹಾಕಿ ಸರ್. ಬೇರೆ ಏನಾದ್ರು ಮಾತಾಡ್ಬೇಕಾ ಸರ್? ಕ್ವೆಶನ್ಸ್ ಇದೆಯಾ? ಬೇರೆ ಏನಿಲ್ಲ ಮೇಡಮ್. ಮಗು ಒಳ್ಳೇದಾಗಲ್ಲ, ಅದೇ ನಮ್ಮ ಬೇಡಿಕೆ ಸರ್. ತುಂಬಾ ಖುಷಿ ಆಯ್ತು ಸರ್. ತುಂಬಾ ಖುಷಿ ಆಯ್ತು ಸರ್. ದೇವರ ಆಶೀರ್ವಾದ ಇರಲಿ, ಜನರ ಆಶೀರ್ವಾದ ಇರಲಿ ಮೇಡಮ್. ಮಾತಾಡಿ, ನೀವೇನಾದ್ರು ಮಾತಾಡ್ತೀರಾ ಸರ್? ನಮಸ್ಕಾರ ರೀ ಸರ್. ಹಲೋ ಸರ್. ಕರೆ ಕಟ್ಟಾಗಿದೆ. ಒಂದು ಗಾದೆ ಮಾತಿದೆ. ನಾನೊಂದು ಮಾತು ಹೇಳಬೇಕು. ನಾನು ಸುಮಾರು 14 ವರ್ಷಗಳ ಕಾಲ ಉತ್ತರ ಕರ್ನಾಟಕದಲ್ಲಿ ಡ್ಯೂಟಿ ಮಾಡಿದ್ದು. ಸೇಡಂ ಅಂತ ನಮ್ಮ ಗುಲ್ಬರ್ಗಾ ಜಿಲ್ಲೆ ಯಾದಗಿರಿ ಪಕ್ಕದಲ್ಲಿ ಬರುತ್ತೆ. ಅಲ್ಲಿ ನಾನು ಟೀಚರ್ ಆಗಿ ಈ ವರ್ಷ ಟ್ರಾನ್ಸ್ಫರ್ ಆಗಿ ಬಂದಿದ್ದು. ಅಲ್ಲಿಂದ ಬಂದಿದ್ರು ಮೇಡಮ್. ನನ್ನ ಮಗುಗೋಸ್ಕರ ಅಲ್ಲಿ ಸ್ಟೂಡೆಂಟ್ಸು ಪಾಂಪ್ಲೆಟ್ಸ್ ಮಾಡಿ ಗೋಲ್ಕಗಳನ್ನು ಇಟ್ಕೊಂಡು ನಾನು ಕಲಿಸಿದಂತಹ ಮಕ್ಕಳು ಹೋಗಿ ನಮ್ಮ ಟೀಚರ್ ಮಗುಗೆ ಹೀಗಾಗಿದೆ ಸಹಾಯ ಮಾಡಿ, ಪೇಪರ್ಗಳ ಜೊತೆ ತೊಗೊಂಡೋಗಿ ಪಾಂಪ್ಲೆಟ್ಸು, ಗೋಡೆಗಳ ಮೇಲೆ ಪಾಂಪ್ಲೆಟ್ಸು. ಗುಲ್ಬರ್ಗಾ ಜನ ನಿಜವಾಗ್ಲೂ ಉತ್ತರ ಕರ್ನಾಟಕ ಅಂದರೆ ಉತ್ತರ ಕರ್ನಾಟಕ ಮೇಡಮ್. ನಾನು ಅಲ್ಲಿ 14 ವರ್ಷ ಇದ್ದರೂ ಒಂದು ದಿನ ನನಗೆ ಅನಾಥ ಭಾವ ಕಾಡಕ್ಕೆ ಬಿಡಲಿಲ್ಲ. ನಮ್ಮ ಟೀಚರು ನಮ್ಮ ಮನೆಯವರು, ನಮ್ಮ ಟೀಚರು ನಮ್ಮ ಮನೆಯವರು ಅಂತಿದ್ರು. ಇವತ್ತಿಗೂ ಫೀಲ್ ಮಾಡ್ತೀನಿ, ನಾನು ಅಲ್ಲಿದ್ದಿದ್ರೆ ನನ್ನ ಹಿಂದೆ ಭಾಳ ಸಪೋರ್ಟು ನನ್ನ ಸ್ಟೂಡೆಂಟ್ಸೇ ಮೇಡಮ್. ನಾನು ಇವತ್ತು ಕ್ಯಾಂಪೇನ್ ಮಾಡ್ತೀನಿ ಅಂದರೆ 100 ಜನ ಸ್ಟೂಡೆಂಟ್ಸ್ ನನ್ನ ಹಿಂದೆ ಇರೋರು. ನನಗಿವತ್ತು ಹೆಮ್ಮೆ ಅನಿಸುತ್ತೆ. ನನ್ನ ಸ್ಟೂಡೆಂಟ್ಸ್ ಇಂಜಿನಿಯರ್ ಆಗಿದ್ದಾರೋ, ಡಾಕ್ಟ್ರ್ ಆಗಿದ್ದಾರೋ, ಅಥವಾ ಯಾರೋ IAS ಆಗಿದ್ದಾರೋ ಗೊತ್ತಿಲ್ಲ ಮೇಡಮ್. ಆದರೆ ನನ್ನ ಸ್ಟೂಡೆಂಟ್ಸು ಮಾನವೀಯತೆ ಉಳ್ಳವರಾಗಿದ್ದಾರೆ. ನನ್ನ ಸ್ಟೂಡೆಂಟ್ಸು ಒಬ್ಬರು ಕಷ್ಟ ಅಂದರೆ ಸ್ಪಂದಿಸೋರಾಗಿದ್ದಾರೆ. ನನ್ನ ಸ್ಟೂಡೆಂಟ್ಸು ತಂದೆ ತಾಯಿನ ನೋಡ್ಕೊಳ್ಳೋಷ್ಟು ಯೋಗ್ಯತೆಯನ್ನು ಬೆಳೆಸ್ಕೊಂಡಿದ್ದಾರೆ. ಆ ಹೆಮ್ಮೆ ನನಗಿದೆ ಮೇಡಮ್. ಒಬ್ರು ಕಾಲರ್ ಹಿಡಿದಾರಂತೆ, ಮಾತಾಡಿಸಿ ನಿಮ್ಮ ಹತ್ರ ಮಾತಾಡ್ತೀನಿ. ಚಂದ್ರಕಲಾ ಅಂತ ಬೆಂಗಳೂರಿನಿಂದ. ನಾನು ಅದನ್ನೇ ಕೇಳ್ತಾ ಇದ್ದೆ, ಬರೀ ಜಿಮ್ ರವಿ ಕಾಲ್ ಮಾಡಿದ್ದಾರೆ. ಸರ್ ನಮಸ್ತೆ ಸರ್, ಬೆಂಗಳೂರಿನಿಂದಲೇ ಅವರು. ಹಲೋ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಸರ್, ಖುಷಿ ಆಯಿತು ನೀವು ಕಾಲ್ ಮಾಡಿದ್ದು. ಫಸ್ಟ್ ಆಫ್ ಆಲ್ ಸುದೀಪ್ ಅಣ್ಣನಿಗೆ ನಾವೆಲ್ಲ ಥ್ಯಾಂಕ್ಸ್ ಹೇಳಬೇಕು. ನಿಜ ಸರ್. ಒಂದು ಒಳ್ಳೆ ನ್ಯೂಸ್ ಕೊಟ್ಟಿದ್ದಾರೆ. ಮಗುನ ನಾವು ನೀವು ಎಲ್ಲರೂ ಸೇರಿ ಉಳಿಸೋ ಒಂದು ಕೆಲಸ ಮಾಡಬೇಕು. ಹೌದು. ಕೀರ್ತನ ಅವರು ತಾಯಿ ಕೂತಿದ್ದಾರೆ, ಅವ್ರಿಗೆ ಮತ್ತೆ ಅವ್ರ ಕುಟುಂಬಕ್ಕೆ ನಾವೆಲ್ಲರೂ ನಿಮ್ಮ ಜೊತೆ ಇದೀವಮ್ಮ. ದಯವಿಟ್ಟು ಹೆದರ್ಕೋಬೇಡಿ. ಇದು ಬರೀ ಚಿತ್ರರಂಗನೇ ಒಬ್ಬರೇ ಏನೋ ಒಂದು ಸಹಾಯ ಅಂತ ಮಾಡೋಕ್ಕಾಗಲ್ಲ. ಎಲ್ಲರೂ ಯಾರು ಕನ್ನಡಿಗರು ಎಷ್ಟು ಜನ ಇದ್ರು ಎಲ್ಲರೂ ತಮ್ಮ ಒಂದು ದಿನದ ಒಂದು ಏನಂತಾರೆ ಈ ವೇಸ್ಟೇಜ್ ಖರ್ಚನ್ನ ನಿಲ್ಲಿಸಿ ಈ ಮಗುಗೆ ಸಹಾಯ ಮಾಡಿದ್ರೆ ಖಂಡಿತ ಒಳ್ಳೇದಾಗ್ತದೆ. ನಿಜ. ನಾವು ಕೂಡ ನಮ್ಮ ಕೈಲ ಸಹಾಯ ಮಾಡಕ್ಕೆ ನಾವು ರೆಡಿ ಆಗಿದ್ವಿ. ನಮ್ಮ ಸ್ನೇಹಿತರು ಖುಷಿ ಆಯ್ತು ಸರ್, ತುಂಬಾ ಖುಷಿ ಆಯ್ತು ನೀವು ಮಾತಾಡಿದ್ ಕೇಳಿ. ಖಂಡಿತ ಮಾಡ್ತೀವಿ ಮೇಡಮ್. ಎಲ್ಲರೂ ಸಿನಿಮಾ ರಂಗ ಮಾತ್ರ ಮಾಡ್ಬೇಕು ಅಂತ ಅನ್ಕೊಂಡ್ರೆ ತಪ್ಪದು. ನಾನು ಇದನ್ನೇ ಕೇಳ್ತಾ ಇರೋದು ಸರ್. ಬೇರೆದಕ್ಕೆಲ್ಲ ಹೋರಾಟ, ಪ್ರೊಟೆಸ್ಟ್ ಅಂತಿರಲ್ಲ, ಬನ್ರಿ ಜನಪ್ರತಿನಿಧಿಗಳು ಬನ್ನಿ, ನಿಮ್ ಗಮನಕ್ಕೆ ಬಂದಿಲ್ವಾ ನಿಮ್ಗಳ ಗಮನಕ್ಕೆ ಅಂತ. ಮೇಡಮ್ ಏನಾಗುತ್ತಂದ್ರೆ ಏನೇ ಆದ್ರೂ ಸಿನಿಮಾ ರಂಗದವ್ರ ಕೈ ತೋರಿಸ್ಬಿಡ್ತಾರೆ. ಸಿನಿಮಾ ರಂಗದವರು ಖಂಡಿತ ಹೇಳ್ತೀನಿ ಕೇಳಿ, ಅವರೇ ಆದಂತ ಪ್ರತ್ಯೇಕವಾಗಿ ಗೊತ್ತಿಲ್ದಿರೋ ಸಮಾಜ ಸೇವೆ ಮಾಡ್ತಾನೆ ಇರ್ತಾರೆ. ದಿವಸ ಬೆಳಿಗ್ಗೆ ಮನೆ ಮುಂದೆ ಬರ್ತಾರೆ, ಆರೋಗ್ಯ ಅಂತ ಬರ್ತಾರೆ, ಸ್ಕೂಲ್ ಅಂತ ಬರ್ತಾರೆ, ಆಮೇಲೆ ದೇವಸ್ಥಾನ ಅಂತ ಬರ್ತಾರೆ, ಏನೋ ಬಂದಾಗ ಮಾಡ್ತಾನೆ ಇರ್ತಾರೆ. ಇವಾಗ ಏನಾಗಿದೆ, ಈ ಒಂದು ಕಾರ್ಯಕ್ರಮಕ್ಕೆ ಏನಾಗಿದೆ, ಮಗುನ ಜೀವ ಉಳಿಸಕ್ಕೆ, ಮಗುಗೆ ತಂದೆ ತಾಯಿ ಸಪೋರ್ಟ್ ಕೊಡಕ್ಕೆ ನಾವೆಲ್ಲರೂ ಚಿತ್ರರಂಗ ಒಂದೇ ಅಲ್ಲ, ಸಾಮಾಜಿಕ ಕಾರ್ಯ ಯಾರು ಸಮಾಜ ಸೇವೆ ಮಾಡೋದಾಗ್ಬೋದು, ರಾಜಕೀಯ ವ್ಯಕ್ತಿಗಳಾಗ್ಬೋದು, ಆಮೇಲೆ ಇನ್ನು ಎಲ್ಲರೂ ಸಹಾಯ ಮಾಡಿದ್ರೆ ಖಂಡಿತ ಒಳ್ಳೇದಾಗುತ್ತೆ. ಒನ್ ಮೋರ್ ರಿಕ್ವೆಸ್ಟ್ ಜಿಮ್ ರವಿ ಅವರಿಗೆ ನನ್ನ ಕಡೆಯಿಂದ, ಡೆಫಿನೆಟ್ಲಿ ನೀವು ಫಿನಾನ್ಷಿಯಲಿ ಇವ್ರ ಕಡೆ ನಿಂತ್ಕೊಳ್ತೀರಿ ಅನ್ನೋದು ನನಗೆ ಕ್ಲಾರಿಟಿ ಸಿಕ್ತು, ಕನ್ಫರ್ಮ್ ಆಯ್ತು. ನಿಮ್ಗೂ ಕೂಡ ನಿಮ್ದೇ ಆದಂತಹ ಫಾಲೋವರ್ಸ್ ಇದ್ದಾರೆ ಸರ್, ಅಭಿಮಾನಿಗಳಿದ್ದಾರೆ. ನೀವು ಈ ರೀತಿಯಾದೊಂದು ವಿಡಿಯೋನ ಯಾಕೆ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬಾರ್ದು, ನಿಮ್ಮ ಇನ್ಸ್ಟಾದಲ್ಲಿ ಹಾಕಬಾರ್ದು, ನಿಮ್ಮ ವಾಟ್ಸಪ್ಪಲ್ಲಿ ಹಾಕಬಾರ್ದು? ಕಳಕಳಿ ಸರ್ ನಮ್ದು ಕುಟುಂಬದ ಪರವಾಗಿ. ಖಂಡಿತ ಇದು ನನ್ನ ಕರ್ತವ್ಯ, ನನ್ನ ಡ್ಯೂಟಿ. ಇದು ಮಗು ನಮ್ಗೆ ಸೇರಿದ್ದು, ನಮ್ಮ ಮಗು, ನಮ್ಮ ರಾಜ್ಯದ ಮಗು, ನಮ್ಮ ಕನ್ನಡದ ಮಗು.
ನಾವೆಲ್ಲರೂ ಸೇರಿ ಮಗುನ ಉಳಿಸೋ ಕೆಲಸ ಖಂಡಿತ ಪ್ರಯತ್ನ ಮಾಡ್ತೀವಿ. ಇದಕ್ಕೆ ನಮ್ಗೆ ಯಾರು ನಿಮ್ಮ ಇನ್ಸ್ಟಾಗ್ರಾಮ್ ಹಾಕೊಂಡಿದ್ದೀವಿ ನನಗೆ ಹೇಳ್ಬಾರ್ದು. ನಮ್ಮ ಪ್ರತಿಯೊಬ್ಬರು ಹಾಕೊಂಡಿದ್ದೀವಿ. ಇದು ಸರ್ ನಾನು ಕೇಳಿದ್ದು ಇದು ಬೇಕಾಗಿರೋದು ಸೆಲೆಬ್ರಿಟಿಗಳ ಕಡೆಯಿಂದ ನನಗೆ ಈ ಮಾತು ಬೇಕಾಗಿದ್ದು. ಆಮೇಲೆ ಆ ಮಗು ನೋಡ್ತಾ ಇದ್ರೆ ನಿಜವಾಗ ಹೇಳ್ತೀನಿ ಕೇಳಿ, ಅದು ನಮ್ಗೆ ತುಂಬಾ ನೋವು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮನೆ ಮಗು ತರ ನಮ್ಗೊಂದು ಫೀಲ್ ಆಗ್ತಾ ಇದೆ. ಖಂಡಿತ ನಾವೆಲ್ಲರೂ ನಮ್ಮನೆ ಮಗು ತರಲ್ಲ ಸರ್, ನಮ್ಮನೆ ಮಗಳೇ ಅನ್ಕೊಳ್ಳೋಣ ಸರ್, ನಮ್ಮನೆ ಮಗಳೇ ಅಂತ ಅನ್ಕೊಳ್ಳೋಣ. ನಮ್ಗೆ ಆತರ ಫೀಲ್ ಆಗ್ತಾ ಇದೆ. ಆ ಮಗು ನೋಡಿ, ಚಿಕ್ಕ ಮಗು, ಪುಟ್ಟ ಮಗು, ಏನು ಗೊತ್ತಿಲ್ಲ, ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡು ಕೂತಿದೆ. ನಿಜ ಏನ್ ಗೊತ್ತಾಗುತ್ತೆ ಸರ್, ಎರಡು ವರ್ಷ ಸರ್. ನೀವು ಆರಂಭದಿಂದ ಕಾರ್ಯಕ್ರಮ ನೋಡಿದ್ರೋ ಇಲ್ವೋ ಗೊತ್ತಿಲ್ಲ. ಜಿಮ್ ರವಿ ಅವ್ರಿಗೆ ನಾನು ಮಾಹಿತಿ ಹೇಳ್ಬಿಡ್ತೀನಿ. 16 ಕೋಟಿ ಅಂತ ಮಾತ್ರ ಮೆನ್ಷನ್ ಮಾಡ್ತಾ ಇದ್ವಿಲ್ಲ, ಬರೀ 16 ಕೋಟಿ ಖರ್ಚಲ್ಲ ಅದು. 16 ಕೋಟಿ ಇವ್ರು ಅಡ್ಜಸ್ಟ್ ಮಾಡೋ ತನಕ ಒಂದ್ ಸಿರಪ್ ಹಾಕ್ಬೇಕಂತೆ. ಆ ಸಿರಪ್ಪಿಗೆ ವರ್ಷಕ್ಕೆ 12.5 ಲಕ್ಷ ರೂಪಾಯಿ ಬೇಕಲ್ಲ, ಸಾರಿ ತಿಂಗಳಿಗೆ 12.5 ಲಕ್ಷ ರೂಪಾಯಿ ಅಂದ್ರೆ ಎಲ್ಲಿ ಹೊಂದಿಸ್ತಾರೆ ಸರ್ ಇವರು? ಮೇಡಮ್, ಇವಾಗ ನಿಮ್ಮ ಗ್ಯಾರಂಟಿ ಚಾನಲ್ ಮುಖಾಂತರ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ. ಸರ್ಕಾರದವರು ದಯವಿಟ್ಟು ಇದಕ್ಕೆ ಮುಂದೆ ಬಂದು ಹೆಲ್ತ್ ಮಿನಿಸ್ಟರ್ ಆಗ್ಬೋದು ಅಥವಾ ಇದಕ್ಕೆ ಸಂಬಂಧಪಟ್ಟಂತ ಯಾರೇ ಅಧಿಕಾರಿಗಳಾಗ್ಬೋದು, IAS ಆಗ್ಬೋದು, IPS ಆಗ್ಬೋದು, ಎಲ್ಲ ಅಧಿಕಾರಿಗಳು ಒಂದು ಮಾನವೀಯತೆಯಿಂದ ನಮ್ಮನೆ ಮಕ್ಕಳಿಗಾದ್ರೆ ಯಾವ ತರ ನೊಂದ್ಕೋತೀವೋ ಆ ಒಂದು ಹ್ಯುಮ್ಯಾನಿಟಿ, ಮಾನವೀಯತೆಯಿಂದ ಎಲ್ಲರೂ ಮುಂದೆ ಬಂದು ಈ ಮಗುನ ಜೀವ ಉಳಿಸೋ ಕೆಲಸ ನಾವೆಲ್ಲರೂ ಮಾಡಬೇಕು. ಇದು ನಮ್ಮ ಆದ್ಯ ಕರ್ತವ್ಯ ಮೇಡಮ್. ಹ್ಯಾಟ್ಸ್ ಆಫ್, ಥ್ಯಾಂಕ್ ಯು ಸೋ ಮಚ್ ಸರ್. ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡಿದ್ದಕ್ಕೆ, ಆ ಕುಟುಂಬದ ಜೊತೆಗೆ ನಾನು ನನ್ನ ಜೊತೆಗೆ ನನ್ನ ಸ್ನೇಹಿತರನ್ನು, ಅಭಿಮಾನಿ ಬಳಗವನ್ನು ಸೇರಿಸ್ತೀನಿ ಅಂತ ಹೇಳಿದ್ರಲ್ಲ, ಇದು ಬೇಕಾಗಿದ್ದು ನಮಗೆ. ಧನ್ಯವಾದಗಳು. ಜಿಮ್ ರವಿ ನೀವು ನೋಡಿರ್ತೀರಿ, ಗೊತ್ತಾಗಿದೆ ಅಂತ ಕಾಣುತ್ತೆ. ಮಾತಾಡ್ತೀನಿ ನಿಮ್ಮ ಹತ್ರ. ಒಂದು ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ ವೀಕ್ಷಕರೇ. ಒಂದು ವಿರಾಮದ ಬಳಿಕ ಉಳಿದಿದ್ದ ಮಾತುಕತೆ ಆಡೋಣ. ಅದಕ್ಕಿಂತ ಮುಂಚೆ ನಾವೆಲ್ಲರೂ ಹೃದಯವಂತಿಕೆಯನ್ನ, ಹೃದಯ ವೈಶಾಲ್ಯತೆಯನ್ನ, ರಾಜ್ಯದ ಜನ ಏನು, ಕರುನಾಡ ಜನರ ಕರುಣೆ ಏನು, ಕರ್ನಾಟಕದ ಜನರ ಕರುಣೆ ಏನು ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಮಾಡುವಂತಹ ಸಮಯ ಮಿಸ್ ಮಾಡ್ಕೊಳ್ಳೋದು ಬೇಡ. ಅಕೌಂಟ್ ನಂಬರ್ ತಗೊಳ್ಳಿ, ಜೊತೆಗೆ ನಿಮ್ಮ ವಾಟ್ಸಪ್ ಸ್ಟೇಟಸಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ಪೋಸ್ಟ್ ಮಾಡಿ. ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡೋಣ. ಕುಟುಂಬದ ಪರವಾಗಿ ನಾವು ನಿಂತ್ಕೊಳ್ಳೋಣ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.